ತನ್ನ ಬಳಕೆದಾರರ ಗೌಪ್ಯತೆಯನ್ನ ಅಪ್ಗ್ರೇಡ್ ಮಾಡೋ ನಿಟ್ಟಿನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯ ಪರಿಚಯಿಸಿರುವ ವಾಟ್ಸ್ಆಪ್ಗೆ ಭಾರತದಲ್ಲಿ ಹಿನ್ನಡೆಯಾಗಿದೆ. ಮೆಟಾ ಒಡೆತನದ ವಾಟ್ಸ್ಆಪ್ಗೆ ನೋಟಿಸ್ ಜಾರಿ ಮಾಡಿರುವ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಈ ವೈಶಿಷ್ಟ್ಯದ ರೋಲ್ ಔಟ್ಗೆ ತತ್ಕ್ಷಣವೇ ತಡೆಯೊಡ್ಡಿದೆ. ಅಲ್ಲದೆ ಹೊಸ ತಾಂತ್ರಿಕ ಬದಲಾವಣೆಯಿಂದ ದೇಶದ ಸೈಬರ್ ಸುರಕ್ಷತೆಗೆ ಎದುರಾಗಬಹುದಾದ ಗಂಡಾಂತರಗಳ ಕುರಿತು 3 ದಿನಗಳ ಒಳಗಾಗಿ ವರದಿ ನೀಡಿ ಅಂತ ಸೂಚನೆ ಕೊಟ್ಟಿದೆ. ಕೇಂದ್ರದ ಈ ನಡೆ ತಂತ್ರಜ್ಞಾನ ಮತ್ತು ಆಡಳಿತ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮೆಟಾ ವಿನ್ಯಾಸಗೊಳಿಸಿರುವ ಹೊಸ ವಾಟ್ಸ್ಆಪ್ ಯೂಸರ್ ನೇಮ್ ವ್ಯವಸ್ಥೆಯಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಎಕ್ಸ್ ಮಾದರಿಯಲ್ಲಿ ಬಳಕೆದಾರರು ತಮ್ಮದೇ ಆದ ವಿಶಿಷ್ಟ ಯೂಸರ್ ನೇಮ್ ಅನ್ನು ಹೊಂದಬಹುದಾಗಿದೆ. ಅಂದ್ರೆ ಅಪರಿಚಿತರ ಜೊತೆಗೆ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಚಾಟ್ ಮಾಡುವಾಗ ನಿಮ್ಮ ವೈಯಕ್ತಿಕ ಮೊಬೈಲ್ ಸಂಖ್ಯೆಯನ್ನ ಬಹಿರಂಗಪಡಿಸುವಂತ ಅಗತ್ಯ ಇನ್ಮುಂದೆ ಇರೋದಿಲ್ಲ. ಇದು ಮೆಟಾ ಸಂಸ್ಥೆಯ ಪ್ರಕಾರ ವಾಟ್ಸ್ಆಪ್ ಯೂಸರ್ ನೇಮ್ ಫೀಚರ್ ಬಳಕೆದಾರರ ವೈಯಕ್ತಿಕ ಮಾಹಿತಿಯನ್ನ ರಕ್ಷಣೆ ಮಾಡುವುದಕ್ಕೆ ಕೈಗೊಂಡಿರುವ ಮಹತ್ವದ ಹೆಜ್ಜೆ. ಈ ವಾರದಿಂದಲೇ ಭಾರತದ ಕೆಲ ಬಳಕೆದಾರರಿಗೆ ತಮ್ಮ ಇಷ್ಟದ ಯೂಸರ್ ನೇಮ್ಗಳನ್ನ ಮುಂಗಡ ಕಾಯ್ದಿರಿಸುವ ಆಯ್ಕೆಯನ್ನ ಪ್ರಾಯೋಗಿಕವಾಗಿ ನೀಡಲಾಗಿತ್ತು. ಆದರೆ ವಾಟ್ಸ್ಆಪ್ನ ಈ ಫೀಚರ್ ಅನ್ನ ಕೇಂದ್ರ ಸರ್ಕಾರ ಭಾರತದಲ್ಲಿ ಪರಿಚಯಿಸುವುದಕ್ಕೆ ಹಿಂದೇಟು ಹಾಕ್ತಾ ಇದೆ. ಯಾಕೆ ಅನ್ನೋದನ್ನ ನೋಡೋಣ. ಮೇಲ್ನೋಟಕ್ಕೆ ವಾಟ್ಸ್ಆಪ್ ಯೂಸರ್ ನೇಮ್ ಫೀಚರ್ ಬಳಕೆದಾರರ ಖಾಸಗಿತನವನ್ನು ರಕ್ಷಿಸುವ ಅತ್ಯಾಧುನಿಕ ಫೀಚರ್ ರೀತಿಯಾಗಿ ಕಂಡರೂ ಕೂಡ ಭಾರತ ಸರ್ಕಾರ ಈ ಫೀಚರ್ ಅನ್ನ ನೋಡುವ ದೃಷ್ಟಿಕೋನ ಸಂಪೂರ್ಣವಾಗಿ ಭಿನ್ನವಾಗಿದೆ. ಪ್ರಸ್ತುತ ಭಾರತೀಯ ಸೈಬರ್ ಸ್ಪೇಸ್ನಲ್ಲಿ ಆನ್ಲೈನ್ ವಂಚನೆಗಳು, ಫಿಶಿಂಗ್ ದಾಳಿಗಳು ಮತ್ತೆ ಸಾರ್ವಜನಿಕರನ್ನ ಅಕ್ಷರಶಃ ನಡುಗಿಸ್ತಾ ಇರುವಂತಹ ಡಿಜಿಟಲ್ ಅರೆಸ್ಟ್ ಹಗರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಇಂತಹ ಸೂಕ್ಷ್ಮ ಸನ್ನಿವೇಶದಲ್ಲಿ ಫೋನ್ ನಂಬರ್ ಮರೆಮಾಚಿ ಕೇವಲ ಯೂಸರ್ ನೇಮ್ ಆಧಾರದ ಮೇಲೆ ಸಂವಹನ ನಡೆಸೋದಕ್ಕೆ ಮುಕ್ತ ಅವಕಾಶ ಕೊಟ್ಟರೆ ಅದು ಸೈಬರ್ ಅಪರಾಧಿಗಳಿಗೆ ಅನುಕೂಲ ಮಾಡಿಕೊಡಬಹುದು ಅಂತ ಕೇಂದ್ರ ಸರ್ಕಾರ ಆತಂಕ ವ್ಯಕ್ತಪಡಿಸಿದೆ. ಕೇಂದ್ರದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಮೆಟಾ ಸಂಸ್ಥೆಯ ಚೀಫ್ ಕಾಂಪ್ಲೈನ್ಸ್ ಆಫೀಸರ್ಗೆ ರವಾನಿಸಿರುವಂತಹ ನೋಟಿಸ್ನಲ್ಲಿ ಈ ಕುರಿತು ಗಂಭೀರ ಕಾಳಜಿಯನ್ನು ವ್ಯಕ್ತಪಡಿಸಿದೆ. ವಾಟ್ಸ್ಆಪ್ ಸೈಬರ್ ಭದ್ರತೆಗೆ ಪ್ರಾಶಸ್ತ್ಯ ನೀಡಬೇಕು ಅನ್ನೋದು ಸರ್ಕಾರದ ನಿಲುವು. ಈ ಹೊಸ ವೈಶಿಷ್ಟ್ಯ ಆನ್ಲೈನ್ ವಂಚನೆ, ಫಿಶಿಂಗ್ ಮತ್ತೆ ಡಿಜಿಟಲ್ ಅರೆಸ್ಟ್ ಹಗರಣಗಳನ್ನ ಗಣನೀಯವಾಗಿ ಹೆಚ್ಚಿಸುವಂತ ಸಾಮರ್ಥ್ಯ ಹೊಂದಿದೆ. ಅಪರಾಧಿಗಳು ತಾವಿರೋ ಜಾಗವನ್ನ ಮರೆಮಾಚಿ ಸಂತ್ರಸ್ತರನ್ನ ಸುಲಭವಾಗಿ ಸಂಪರ್ಕಿಸೋದಕ್ಕೆ ಮತ್ತು ಸಂದೇಶ ಕಳಿಸೋದಕ್ಕೆ ಇದು ಪ್ರಚೋದನೆ ಕೊಡುತ್ತೆ. ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಭಾರತದ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಮತ್ತು ಐಟಿ ನಿಯಮಗಳು 2021 ಅಡಿಯಲ್ಲಿ ವಾಟ್ಸ್ಆಪ್ ಒಂದು ಪ್ರಮುಖ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಯಾಗಿದೆ. ಈ ನಿಯಮಗಳ ಪ್ರಕಾರ ಇಂತಹ ವೇದಿಕೆಗಳು ಸೈಬರ್ ಅಪರಾಧಗಳನ್ನು ತಡೆಯೋದಕ್ಕೆ ಮತ್ತೆ ತನಿಖಾ ಸಂಸ್ಥೆಗಳಿಗೆ ಅಗತ್ಯ ಸಹಕಾರ ನೀಡೋದಕ್ಕೆ ಕಾನೂನುಬದ್ಧವಾಗಿರಬೇಕು. ಐಟಿ ನಿಯಮಗಳ ಸೆಕ್ಷನ್ 79 ಹಾಗೆ ನಿಯಮ 3 ಮತ್ತು 4 ಅನ್ವಯ ಮಧ್ಯವರ್ತಿ ಸಂಸ್ಥೆಗಳು ಸೂಕ್ತ ಜಾಗೃತಿ ವಹಿಸಬೇಕು ಮತ್ತೆ ಕಾನೂನುಬಾಹಿರ ಸಂದೇಶಗಳನ್ನು ಹರಡೋ ಮೂಲ ವ್ಯಕ್ತಿಯನ್ನ ಗುರುತಿಸುವಂತ ವ್ಯವಸ್ಥೆಯನ್ನ ಹೊಂದಿರಬೇಕು. ಪ್ರತಿಯೊಂದು ಸಕ್ರಿಯ ಮೆಸೇಜಿಂಗ್ ಖಾತೆಯು ಪರಿಶೀಲಿಸಲ್ಪಟ್ಟ ಮೊಬೈಲ್ ಸಂಖ್ಯೆಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಆದರೆ ಯೂಸರ್ ನೇಮ್ ಫೀಚರ್ ಈ ನಿಯಮಗಳಿಗೆ ವಿರುದ್ಧವಾಗಿದೆ. ವಾಟ್ಸ್ಆಪ್ ಫೋನ್ ನಂಬರ್ಗಳನ್ನು ಸಂಪೂರ್ಣವಾಗಿ ಅನಾಮಧೇಯಗೊಳಿಸಿ ಯೂಸರ್ ನೇಮ್ ವ್ಯವಸ್ಥೆ ಜಾರಿಗೆ ತಂದ್ರೆ ಸೈಬರ್ ಅಪರಾಧ ಎಸಗಿದ ವ್ಯಕ್ತಿಯ ಮೂಲ ಗುರುತನ್ನ ಪತ್ತೆ ಹಚ್ಚೋದು ತನಿಖಾ ಸಂಸ್ಥೆಗಳಿಗೆ ಸವಾಲಾಗುತ್ತೆ. ಹೀಗಾಗಿ ವಾಟ್ಸ್ಆಪ್ ಸೈಬರ್ ವಂಚಕರ ತಾಣವಾಗುವುದನ್ನು ತಡೆಯೋದಕ್ಕೆ ಭಾರತ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದೆ. ಒಂದು ವೇಳೆ ನೋಟಿಸ್ಗೆ ತೃಪ್ತಿಕರ ಉತ್ತರ ಸಿಗದೇ ಇದ್ರೆ ಐಟಿ ಕಾಯ್ದೆಯಡಿ ಈ ವೈಶಿಷ್ಟ್ಯವನ್ನ ಭಾರತದಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡೋ ಸಾಧ್ಯತೆ ಇದೆ. ಬಟ್ ಈ ಹೊಸ ಫೀಚರ್ಗೆ ಮೆಟಾದ ಸಮರ್ಥನೆ ಏನಂತ ಹೇಳಿದ್ರೆ ಬಳಕೆದಾರರ ಸುರಕ್ಷತೆಗೆ ತಾನು ಬದ್ಧವಾಗಿರೋದಾಗಿ ಹೇಳಿಕೊಂಡಿದೆ. ನಮ್ಮ ಬಳಕೆದಾರರ ಫೋನ್ ನಂಬರ್ ಪ್ರೈವೇಸಿಯನ್ನ ರಕ್ಷಣೆ ಮಾಡೋದೇ ಈ ಫೀಚರ್ನ ಮೂಲ ಉದ್ದೇಶ. ವಂಚನೆಯನ್ನ ತಡೆಯೋದಕ್ಕೆ ನಾವು ಅತ್ಯುನ್ನತ ಮಟ್ಟದ ರಕ್ಷಣಾತ್ಮಕ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸಿದ್ದೀವಿ ಅಂತ ವಾಟ್ಸ್ಆಪ್ ವಕ್ತಾರರು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಉನ್ನತ ಸಂಸ್ಥೆಗಳು, ಸಾರ್ವಜನಿಕ ಅಧಿಕಾರಿಗಳು, ಸೆಲೆಬ್ರಿಟಿಗಳು ಮತ್ತೆ ಪರಿಶೀಲಿಸಲ್ಪಟ್ಟ ಮೆಟಾ ಖಾತೆಗಳ ಹೆಸರಿನ ಯೂಸರ್ ನೇಮ್ಗಳನ್ನ ಈಗಾಗಲೇ ಲಾಕ್ ಮಾಡಲಾಗಿದ್ದು ಬೇರೆ ಯಾರೂ ಅವುಗಳನ್ನ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಅಪರಿಚಿತರು ನೇರವಾಗಿ ಸಂದೇಶ ಕಳಿಸೋದನ್ನ ನಿಯಂತ್ರಿಸೋದಕ್ಕೆ ಒಂದು ಯೂಸರ್ ನೇಮ್ ಕೀ ವ್ಯವಸ್ಥೆ ಇರುತ್ತೆ. ಈ ಕೀ ತಿಳಿದಿದ್ರೆ ಮಾತ್ರ ಹೊಸಬರು ಸಂದೇಶ ಕಳಿಸಬಹುದು ಅಂತ ವಾಟ್ಸ್ಆಪ್ ಪ್ರತಿಪಾದಿಸಿದೆ. ಇಷ್ಟೇ ಅಲ್ಲದೆ ಅಪರಿಚಿತ ಯೂಸರ್ ನೇಮ್ನಿಂದ ಸಂದೇಶ ಬಂದಾಗ ಆ ಫೋನ್ ನಂಬರ್ ಯಾವ ದೇಶಕ್ಕೆ ಸೇರಿದ್ದು ಅನ್ನೋ ಮಾಹಿತಿ ಸಂದೇಶ ಸ್ವೀಕರಿಸುವವರಿಗೆ ತಕ್ಷಣವೇ ಪರದೆ ಮೇಲೆ ಕಾಣಿಸುತ್ತೆ. ಇದರಿಂದ ಸ್ಕ್ಯಾಮ್ ಮತ್ತೆ ಅಂತಾರಾಷ್ಟ್ರೀಯ ವಂಚನೆಗಳನ್ನು ಗುರುತಿಸೋದು ಸುಲಭ ಆಗುತ್ತೆ ಅಂತ ವಾಟ್ಸ್ಆಪ್ ಹೊಸ ಫೀಚರ್ ಬಗ್ಗೆ ಸಮರ್ಥನೆ ನೀಡಿದೆ.